ಅವನು ಬ್ಯಾಂಕಿಗೆ ಸಾಲ ಕೇಳಕ್ ಹೋಗಿದ್ದ. ಆದರೆ ಅವನ ಸಿವಿಲ್ ಸ್ಕೋರ್ ಕಡಿಮೆ ಇತ್ತು, ಹಾಗಾಗಿ ಅವನಿಗೆ ಲೋನ್ ಕೊಡಲಿಲ್ಲ. 2-3 ಬಾರಿ ಹೋದ, ಬಟ್ ಏನು ವರ್ಕೌಟ್ ಆಗಲಿಲ್ಲ. ಬಟ್ ಆ ಆಸಾಮಿ ಮಾಡಿದ್ದೇನು ಗೊತ್ತಾ? ಅದೇ ಬ್ಯಾಂಕಿಗೆ ಕನ್ನ ಹಾಕಿದ್ದಾರೆ. ಇದು ದಾವಣಗೆರೆಯ ನ್ಯಾಮತಿಯಲ್ಲಿ SBI ಬ್ಯಾಂಕ್ಗೆ ಕನ್ನ ಹಾಕಿರುವಂಥ ಪ್ರಕರಣ ಇದು. ಅದಾದ ನಂತರ ಈಗ 6 ತಿಂಗಳಾಗೋಗಿತ್ತು. ಅವನು ಸರಿಯಾಗಿ ಸ್ಕೆಚ್ ಹಾಕಿ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ದ. ಎಲ್ಲಿ ಏನು ಅಂತ ಹುಡ್ಕೋ ತಲೆ ಕೆಟ್ಟು ಹೋಗ್ಬಿಟ್ಟಿತ್ತು ಪೊಲೀಸರಿಗೆ. ಕಾರಣ ಏನು ಅಂತಂದರೆ ಅವ್ನು ಮೊಬೈಲ್ ಯೂಸ್ ಮಾಡಿರಲಿಲ್ಲ. ಯಾಕೆ ಅಂತಂದರೆ ಅವನು ಒಂದು OTT ಪ್ಲ್ಯಾಟ್ಫಾರ್ಮಲ್ಲಿ ಯಾವುದೋ ಒಂದು ಸಿರೀಸ್ ನೋಡ್ತಿದ್ದಂತೆ, ಈ ಥರ ಕಳ್ಳತನ ಹೆಂಗೆ ಮಾಡೋದು ಅಂತೇಳಿ. ಅದನ್ನು ನೋಡಿಬಿಟ್ಟು ಆ ಥರ ಸ್ಕೆಚ್ ಹಾಕಿದ್ದ. ಈಗ 13 ಕೋಟಿ ಮೌಲ್ಯದ 17 kg ಚಿನ್ನವನ್ನು ವಶಕ್ಕೆ ಪಡೆದಿದ್ದಾರೆ. 6 ಮಂದಿಯನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ದರೋಡೆಗೆ ಕಾರಣ ಏನು ಅಂತ ಖಾಕಿ ವಿಚಾರಣೆ ವೇಳೆ ಎಲ್ಲವೂ ಕೂಡ ಬಂದಿದೆ. ಹೇಳಿದ್ನಲ್ಲ, ಈಗ ಲೋನ್ ಸಿಗಲಿಲ್ಲ, ಹಾಗಾಗಿ ಪ್ಲ್ಯಾನ್ ಮಾಡಿದ್ದಂತೆ. ಈಗ ಮೊಬೈಲ್ ಬಳಸದೇ ಇರೋದು ಇದಕ್ಕೆ ಎಸ್ಕೇಪ್ ಆಗೋಕ್ಕೆ ಕಾರಣ ಅಂತಿದ್ದಾರೆ. ಸೊ ಹಾಗಿದ್ದಾಗ ನೋಡಿ, ಈಗ 13 ಕೋಟಿ ಮೌಲ್ಯದ 17 kg ಚಿನ್ನ ವಶಕ್ಕೆ. ಯಾಕೆ ಇನ್ನೂ 6 ತಿಂಗಳಾದರೂ ಅದನ್ನು ಏನು ಮಾಡಿಲ್ಲ ಅಂತಂದರೆ, ಅವರೆಲ್ಲ ಪ್ಲ್ಯಾನ್ ಮಾಡಿದ್ರಂತೆ. 1 ವರ್ಷ ಆಗಬೇಕಾಗಿತ್ತಂತೆ. 1 ವರ್ಷ ಆದಮೇಲೆ ಅದನ್ನೆಲ್ಲ ಕರಗಿಸ್ಬಿಟ್ಟು ಆಮೇಲೆ ಹಂಚಿಕೆಯನ್ನು ಮಾಡ್ಕೊಳ್ಳೋದು ಅಂತ ಹೇಳಿ ಅಷ್ಟರೋಗ 6 ತಿಂಗಳಿಗೆ ತಗಲಾಕೊಂಡಿದ್ದಾರೆ. ಸೊ ಈಗ ಬ್ಯಾಂಕ್ನಲ್ಲಿ ಲೋನ್ ಸಿಗದ ಕಾರಣ ದರೋಡೆಗೆ ಪ್ಲ್ಯಾನ್ ಮಾಡಿದ್ದ. ಅಕ್ಟೋಬರ್ 28ರಂದು ದೀಪಾವಳಿ ಸಾಲು ರಜೆ ಇತ್ತಲ್ಲ, ಆ ಟೈಮಲ್ಲೇ ಬ್ಯಾಂಕಿಗೆ ಕರೆಕ್ಟಾಗಿ ಕನ್ನ ಹಾಕಿದ್ದಾನೆ. ಯೂಟ್ಯೂಬ್ ಅಂತ ಹೇಳ್ತಾ ಇದ್ದಾರೆ, ಬಟ್ ಹೇಳ್ತಾ ಇರುವಂಥದ್ದು OTT ಪ್ಲ್ಯಾಟ್ಫಾರ್ಮ್ನಲ್ಲಿ ಒಂದು ಸಿರೀಸನ್ನು ನೋಡಿದ್ದಾನೆ ಅವನು. ಬ್ಯಾಂಕ್ ಸುತ್ತ ಗಡಿ ಚೌಡೇಶ್ವರಿ ಅಷ್ಟದಿಗ್ಬಂಧವನ್ನು ಗ್ಯಾಂಗ್ ಮಾಡಿತ್ತಂತೆ. ಬ್ಯಾಂಕ್ ಅಲ್ಲ ಅದು, ಆ್ಯಕ್ಚುಲಿ ಅವ್ರು ತಂದಂಥ ಒಂದು ಕಾರ್ನಲ್ಲಿ ಅದನ್ನು 3 ದಿನ ಇಡ್ತಾರೆ. ಹಾಗೆ ಅದ್ರ ಸುತ್ತಲೂ ಅಷ್ಟದಿಗ್ಬಂಧನವನ್ನು ಹಾಕ್ತಾರೆ. ಅದೇ ದಿನ ರಾತ್ರಿ ಗ್ಯಾಸ್ ಕಟ್ರ್ ಬಳಸಿ ಬ್ಯಾಂಕನ್ನು ದರೋಡೆ ಮಾಡ್ತಾರೆ. ನ್ಯಾಮತಿಯಲ್ಲಿರುವಂಥ ಬ್ಯಾಂಕು. ಮೊಬೈಲ್ ಬಳಸದೆ ದರೋಡೆ ಮಾಡಿ ಎಸ್ಕೇಪ್ ಆಗಿರ್ತಾರೆ. ಹಾಗಾಗಿ ಪೊಲೀಸರಿಗೆ ತುಂಬ ಕಷ್ಟ ಆಗಿರುತ್ತೆ. ಜೊತೆಗೆ ಬ್ಯಾಂಕ್ನಲ್ಲಿದ್ದಂಥ CCTV ಫುಟೇಜ್ DVR ಅನ್ನು ಕೂಡ ಕದ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಆಮೇಲೆ ಇನ್ನೂ ಪ್ಲ್ಯಾನ್ ಮಾಡಿರ್ತಾರೆ. ಅವ್ರು ಯಾವ ರಸ್ತೆಯಲ್ಲಿ ಬರ್ತಿರ್ತಾರೆ ಅಲ್ಲೆಲ್ಲೂ ಕೂಡ CC ಕ್ಯಾಮ್ರಾ ಇಲ್ಲದೆ ಇರುವಂಥ ಜಾಗವನ್ನು ಹುಡ್ಕೊಂಡು ಬಂದಿರ್ತಾರೆ ಅವರು. ಖಾರದ ಪುಡಿ ಎರಚಿ ಎಸ್ಕೇಪ್ ಆಗಿರ್ತಾರೆ. 17 kg ಚಿನ್ನ ಬಾವಿಯಲ್ಲಿ ಇಟ್ಟಿದ್ರು ಖತರ್ನಾಕ್ ಗ್ಯಾಂಗು. ಯಾಕೆ ಅಂತಂದರೆ ಡಾಗ್ ಸ್ಕ್ವಾಡ್ ಎಲ್ಲ ಕರ್ಕೊಂಡು ಬಂದರೆ ಸ್ಮೆಲ್ ಹುಡುಕುತ್ತೆ ಅಲ್ಲ, ಹಾಗಾಗಿ ಖಾರದ ಪುಡಿಯನ್ನು ಎರಚಿ ಹೋಗಿದ್ರಲ್ಲಿ. ಇನ್ನು 17 kg ಚಿನ್ನವನ್ನು ಎಲ್ಲಿಟ್ಟಿದ್ರು ಅಂದರೆ, ಮಧುರೈನಲ್ಲಿ ತೋಟದ ಮನೆಯಲ್ಲಿ ಒಂದು ಬಾವಿ ಇದೆ. ಆ ಬಾವಿ ಒಳಗಡೆಗೆ ಟೇಸ್ರಿ ಥರ ಮಾಡಿಬಿಟ್ಟು ಅದರೊಳಗಡೆ ಇಟ್ಟು ಲಾಕರಲ್ಲಿ ಇಟ್ಟು ಬಂದಿದ್ರಂತೆ. ಏನು ಕ್ರಿಮಿನಲ್ಸ್ ಅಪ್ಪ ಇವರೆಲ್ಲ. ಫಸ್ಟ್ ಟೈಮ್ ಮಾಡಿದವರೇ ಹಿಂಗಿದ್ದಾರೆ ನೋಡಿ ಇಲ್ಲಿ. ದಾವಣಗೆರೆ ಜಿಲ್ಲಾ ಪೊಲೀಸ್ ಅವರ SP ಜಿಲ್ಲಾ ಪೊಲೀಸ್ SP ಉಮಾಪ್ರಶಾಂತ್ ಅವರ ನೇತೃತ್ವದಲ್ಲಿ ಬಹಳ ಒಳ್ಳೆಯ ಒಂದು ಪತ್ತೆ ಕಾರ್ಯವನ್ನು ಮಾಡಿದ್ದಾರೆ. ಕಳೆದ ಅಕ್ಟೋಬರ್ 28ನೇ ತಾರೀಕು 2024 ನ್ಯಾಮತಿ SBI ಬ್ಯಾಂಕನ್ನು ತೆರೆದಾಗ ಗೊತ್ತಾಗುತ್ತೆ ದೊಡ್ಡ ಪ್ರಮಾಣದ ಕಳ್ಳತನ ಆಗಿದೆ ಅಂತೇಳಿ. ಕಳ್ಳತನವನ್ನು ಯಾವ ರೀತಿ ಮಾಡಿರ್ತಾರೆ ಅಂತ ಹೇಳಿದ್ರೆ, ಭಾಳ ವೃತ್ತಿಪರವಾದ ಗ್ಯಾಂಗ್ ಯಾವ ರೀತಿ ಮಾಡ್ಬೋದು ಆ ರೀತಿ ಎಲ್ಲ ಭಾಳ ಮೊದಲಿಂದಲೂ ಕೂಡ ಇದು ಬಹಳ ಕ್ಲಿಷ್ಟಕರ ಆಗಿತ್ತು. ಯಾಕೆ ಅಂದರೆ ನಮಗೆ ಕೃತ್ಯ ನಡೆದ ಸ್ಥಳದಲ್ಲಿ ಯಾವುದೇ ರೀತಿಯಾದಂತಹ ಸಾಕ್ಷ್ಯಾಧಾರ ಸಿಕ್ಕಿರಲಿಲ್ಲ. ಬಹಳ ಪೊಲೀಸರು ಕಷ್ಟಪಟ್ಟು ಫಿಸಿಕಲ್ ಫೀಲ್ಡ್ಗೆ ಹೋಗಿ ವೆರಿಫೈ ಮಾಡೋದು ಇರ್ಬೋದು, ಅದು ಪ್ರತಿಯೊಂದು ಇಂಚು ಕೂಡ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ವಿ. ಇದು ಒಂದು ಪ್ರೊಫೆಷನಲ್ ತಂಡ ಮಾಡಿ ಬಿಟ್ಟು